Hey guys, welcome back to my YouTube channel. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಇವತ್ತು ನಾನು ಬಂದಿರೋದು ನಿಶಾ ಮನೆಗೆ. ಏನಕ್ಕೆ ಅಂದರೆ ಇವತ್ತು ನಿಶಾ ಮನೆಯಲ್ಲಿ ನಾನ್ ವೆಜ್ ಪಾರ್ಟಿ ಅರೇಂಜ್ ಮಾಡಿದ್ದೀವಿ. ಸುಮ್ಮನೆ ವಿತೌಟ್ ರೀಸನ್ ಜಸ್ಟ್ ನಾವೆಲ್ಲರೂ ಗ್ಯಾದರ್ ಆಗ್ತಾಯಿದ್ದೀವಿ ಅಂತ ಒಂದು ನಾನ್ ವೆಜ್ ಪಾರ್ಟಿ ಅರೇಂಜ್ ಮಾಡಿದ್ದೀರಿ ಚಿಕ್ಕದಾಗೆ. ಆ್ಯಂಡ್ ಇವಾಗ ನಾನು ಆಲ್ರೆಡಿ ನಿಶಾ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ಎಲ್ಲ ಬಂದು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಎಂತ ಗೊತ್ತುಂಟಾ ಗೈಸ್, ಇವತ್ತು ನಾವು ನಿಶಾ ಮನೆಗೆ ಬಂದಿದ್ದೇವೆ. ಎಂತ ಮಾಡಲಿಕ್ಕೆ ಅಂದರೆ ಅಡುಗೆ ಮಾಡಲಿಕ್ಕೆ, ತಿನ್ನಲಿಕ್ಕೆ, ಪಾರ್ಟಿ ಮಾಡಲಿಕ್ಕೆ. ಎಂಥ ಪಾರ್ಟಿ, ಎಂಥ ವಿಶೇಷ? ಸುಮ್ಮನೆ ಹಂಗೆ ನಾರ್ಮಲ್ ಪಾರ್ಟಿ ಮಾಡಲಿಕ್ಕೆ ಬಂದಿದ್ದೇವೆ. ಎಂತಕ್ಕೆ ಅಂದರೆ ಕೌನ್ಸಿಲಿಂಗ್ ಪಾರ್ಟಿ ಅಂತಾರೆ ಅದಕ್ಕೆ. ನಿಮಗೆಲ್ಲ ಅರ್ಥ ಇದನ್ನು ಕೇಳ್ತೇವೆ. ನೀವು ಆರಾಮಾಗಿ ಇಲ್ಲೇನು ಮಾಡ್ತಾ ಇರೋದು? ಬೆಂಕಿ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಕೂತಿದ್ದೀವಿ ಗಾಯ್ಸ್. ಮುಖ ಸುಟ್ಕೊಂಡು, ಮೀಸೆ ಸುಟ್ಕೊಂಡು, ಗಡ್ಡ ಸುಟ್ಕೊಂಡು, ಕೂದಲೆಲ್ಲ ಎಲ್ಲಿ ಸುಟ್ಕೊಂಡೆ ತೋರಿಸು. ಉರಿತಾ ಇದೆ ಗಾಯ್ಸ್. ಉರ್ಲಿಕತ್ತಾದ ಉರ್ಲಿಕ. ಆಂಟಿ ಚಪಾತಿ ಮಾಡೋಕ್ಕೆ ಆಸಿಡ್ ಕಲಿಸ್ತಾ ಇದ್ದಾರೆ ಗೈಸ್. ಪ್ರವೀಣ್ ಜ್ಯೂಸ್ ಕುಡಿತಾ ಇದ್ದಾನೆ ಗೈಸ್. ಬಂದಿದ ತಕ್ಷಣ ಜ್ಯೂಸ್ ಕುಡಿತಾ ಇದ್ದಾನೆ, ಏನೋ ಕೆಲಸ ಮಾಡೋಣ ಅನ್ನೋದು ಬಿಟ್ಟು. ಗೈಸ್ ಇಲ್ಲಿ ಕಬಾಬ್ ರೆಡಿ ಆಗ್ತಾ ಇದೆ. ಬೇರೆ ಏನೇನು ಆಗ್ತಾ ಇದೆ? ಇಲ್ಲಿ ಚಿಕನ್ ಫ್ರೈ ಆಗಿದೆ. ಇರು ಒಂದು ನಿಮಿಷ. ಇದು ಚಿಕನ್ ಫ್ರೈ ಗೈಸ್. ಮತ್ತೆ ಇದು ಲಿವರ್ ಫ್ರೈ. ಅದರಲ್ಲಿ ಇದು ವೈಟ್ ರೈಸ್ ಆಗಿದೆ. ಇದು ಮಟನ್ ಸಾಂಬಾರ್, ಬಿಸಿ ಮಟನ್ ಸಾಂಬಾರ್ ರೆಡಿ ಇದೆ ಗೈಸ್. ಇಷ್ಟೆಲ್ಲ ಇವಾಗ ಇಲ್ಲಿ ಏನ್ ಮಾಡಕ್ ರೆಡಿ ಮಾಡ್ತಿರೋದು ಹೇಳು? ಬಾರ್ಬಿಕ್ಯೂ. ಇದು ಮಲೈ ಚಿಕನ್ ಗೈಸ್. ನಿನ್ ಸ್ಕಿಲ್ಸ್ ತೋರಿಸ್ಬೇಡ, ಕೆಳಗಡೆ ಬಿದ್ರೆ ಕಷ್ಟ. ಏನೋ ಮಾಡ್ತಾ ಇದ್ದಾರೆ ಗೈಸ್ ಚಿಕನ್. ಇವಾಗ ಟ್ರೈ ಮಾಡ್ತಾ ಇರೋದು ಗೈಸ್, ಫ್ರೈ ಮಾಡಕ್ಕೆ. ನಿಶಾ ಎಗ್ಗೆಲ್ಲ ಬಿಡಿಸ್ತಾ ಇದ್ದಾಳೆ. ಕಬಾಬ್ ಆಲ್ರೆಡಿ ರೆಡಿ ಆಗಿದೆ ಗೈಸ್. ಅಣ್ಣ, ಶಶಾಂಕ್, ನಿಶಾ ಎಲ್ಲರೂ ತಿಂತಾ ಇದ್ದಾರೆ. ಮಂಜು ಒಂದು ಪ್ಲೇಟ್ ತಗೊಂಡು ಬಂದಿದ್ದಾನೆ ಗೈಸ್. ಗೈಸ್ ಸಾಂಬಾರ್ ಫ್ರೈ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಅದ್ರ ಜೊತೆ ಚಪಾತಿ ಮಾಡೋಣ ಅಂತ ಇವಾಗ ಪ್ಲ್ಯಾನ್ ಮಾಡಿದ್ವಿ, ಸಡನ್ ಪ್ಲ್ಯಾನ್. ಸೊ ಇವಾಗ ಆಂಟಿ ಹಸಿಟ್ಟೆಲ್ಲ ಕಲಸಿ ಈ ಥರ ಉಂಡೆ ಮಾಡಿಕೊಟ್ಟಿದ್ದಾರೆ. ಇವಾಗ ಇದನ್ನು ನಾನು ತಿಡ್ತಾಯಿದ್ದೀನಿ. ತಿಡಿ ಚಪಾತಿ ಮಾಡಬೇಕು. ಏನೋ ಮಾಡ್ತವ್ರಿ ಇವರು. ಬಿಸಿದೆ ಸೀದಾಗಿರೋ ತಿನ್ಸ್ತಾರಾ? ಇಲ್ಲ, ಫ್ಲೆಶ್ ತಿನ್ಸಿದ್ದು. 10 ಸೆಕೆಂಡ್ ಹಿಂದೆ ಇದ್ರು ತುಂಬಾ ಮಾಂಸ ತುಂಬ್ಕೊಂಡು ಹೆಂಗಿತ್ತು, ಇವಾಗ ಬರೀ ಮೂಳೆ. ಇಷ್ಟೇ ಜೀವನ, ಮುಗಿದ ಕತೆ. ತಿನ್ನೋ ಕರೆಕ್ಟಾಗಿ ಪಾಪ ಇಷ್ಟು ಕಷ್ಟಪಟ್ಟು ಜೀವನದಲ್ಲಿ ಎಲ್ಲಾರು ಬಂದು ಬಾಸ್ಕೊಂಡು ತಿನ್ಬಿಟ್ಟು ನಮ್ಗೆ ಮೂಲೆನ ಮಾತ್ರ ಮಿಕ್ಕಿ ಕಳ್ಳ ನನ್ನ ಮಗ ತಿನ್ನೋದೆಲ್ಲ ತಿನ್ಬಿಟ್ಟು ಎಲ್ಲ ಬಾಚ್ಕೊಂಡೇನಂತ. ಪಿಜ್ಜಾ ಅಂತೆ ಗೈಸ್. ಶಶಾಂಕ್ ಬಡಿಸ್ತಾ ಇದ್ದಾನೆ. ಎಲ್ಲರೂ ಏನೋ ಒಂದು ಡೈಲಾಗ್ ಹೇಳ್ತಾರಂತೆ, ಕೇಳ್ಕೊಂಡ್ ಬನ್ನಿ. ಇವಾಗ ಬೃಂದಾಕ ಬಂದಿದ್ದಾರೆ. ಎಷ್ಟು ಲೇಟಾಗಿ ಬಂದಿದ್ದಾರೆ ನೋಡಿ. ಆದ್ರೂ ಶಾಪಿಂಗ್ ಮಾಡಕ್ ಹೋಗಿದ್ದಾರೆ ಗೈಸ್. ನಾವೆಲ್ಲ ಇಲ್ಲಿ ವೈಟ್ ಮಾಡ್ತಾ ಇದ್ರೆ ಹಾಫ್ ಅನ್ ಅವರ್ ಶಾಪಿಂಗ್ ಮುಗಿಸಿದೀನಿ ಗೈಸ್. ಏನ್ ಗೊತ್ತಾ, ಲಂಚ್ ಬಿಟ್ಬಿಟ್ಟಿದ್ದೀನಿ ವಿಚಾರ ಹೋಟೆಲ್. ಪಾಪ ಅದನ್ನ ತಗೊಂಬರಕ್ ಮತ್ತೆ ಪ್ರವೀಣ್ ಹೋಗಿದ್ದಾನೆ. ಅದಕ್ಕೆ ಹುಡುಗ ಪ್ರೆಸಿಡೆನ್ಸ್ ಇರ್ಬೇಕು. ಒಬ್ಬೊಬ್ಬೊಬ್ಬ ಪ್ರವೀಣ BMTC ಬಸ್ ಡ್ರೈವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಬಂದಾಕ
ಗೈಸ್ ಬೃಂದಾಕ ಲಂಚ್ ಬಾಸ್ಕೆಟ್ನ ವಿಶಾಲ್ ಮಾರ್ಟಲ್ಲಿ ಬಿಟ್ಟು ಬಂದಿದ್ದಾರಂತೆ. ಸೊ ಪ್ರವೀಣ್ನ ಮತ್ತೆ ಕಳಿಸಿದ್ದಾರೆ. ಸೊ ಪ್ರವೀಣ್ ಬರೋವರೆಗೂ ನಾವು ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಚಪಾತಿ ತಿಂತಾ ಇದ್ದೀನಿ ಗೈಸ್. ಮಂಜು ಸ್ಟೈಲ್ ನೋಡಿ ಗೈಸ್ ಊಟ ಮಾಡ್ತಾ ಇರೋದು. ಬಾಬಾ ಖೈದಿ ಮೂವಿದಂತೆ ಗೈಸ್. ಪ್ರವೀಣ್ ಇವಾಗ ಬಂದಿದ್ದಾನೆ ಗೈಸ್, ಊಟ ಮಾಡ್ತಾ ಇದ್ದಾನೆ. ಪೆಪ್ಪುಸಿ ಮೀನಿಂಗ್ ಗೊತ್ತಾ? ಪಾಪ ಇದು ಆರ್ಡರ್ ಔಟ್ ಕೆಂಚಿ ಬರೀ ಗ್ರೇವಿ ಹಾಕೊಂಡಿದ್ದಾಳೆ. ಇದೇನಿದು? ಮಟನ್. ಓಕೆ, ಅದು ಯಾರ್ದು ಲಿವರ್? ಅದು ಕೋಳಿದಾ? ಓಕೆ, ಅದು ಅದು ಲೆಗ್ ಪೀಸ್. ಅದು ಓಕೆ, ಇದು ಕಬಾಬು, ಅದು ವೈಟ್ ರೈಸು, ಇದು ಚಿಕನ್ ಫ್ರೈ. ಎಲ್ಲ ಹೇಳುವ. ಲಾಸ್ಟ್ ಸಲಾಡ್. ಇದು ತಿಂತೀನಿ. ಇದಕ್ಕೆಲ್ಲ ಮಾಡಿರೋದು, ಇದನ್ನೆಲ್ಲ ಮಾಡಿರೋದು ನಮ್ಮ ಆಂಟಿ. ಆಂಟಿ ಆಯನ್ನಿ ಊಟ ಎಲ್ಲ ಆಯ್ತು, ತುಂಬಾ ಚೆನ್ನಾಗಿತ್ತು ಆಂಟಿ. ಊಟ ಎಲ್ಲ ಚೆನ್ನಾಗಿತ್ತು ಆಂಟಿ. ಟೈಮ್ 5 o'clock 5:10 ಆಯ್ತು. ಇವಾಗ ಊಟ ಮಾಡ್ತಾ ಇದ್ದಾರೆ ಆಂಟಿ. ನೋಡಿ ಗೈಸ್, ನಮ್ಗೆಲ್ಲ ಬಡಿಸಿ ಆಮೇಲೆ ಊಟ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಆ್ಯಂಡ್ ಬೃಂದಾಕ ಇನ್ನು ಊಟ ಮಾಡಿಲ್ಲ, ಅವರು ವೆಜ್ ತಿನ್ನೋದ್ರಿಂದ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇವಾಗ ಹೊರಗಡೆ ಹೋಗಿದ್ದಾರೆ. ಲೈಕ್ ಶಶಾಂಕ್ಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಅಣ್ಣಗೆ ಸಚಿನ್ ಅಣ್ಣಗೆ ಹರ್ಷನಾಗೆ ಬೇರೆ ಏನೋ ಕೆಲಸ ಇದೆ ಅಂತ ಆಚೆ ಇದ್ದಾರೆ. ನೋಡಿ ಗೈಸ್, ಇವಾಗ ತೋರಿಸ್ತೀನಿ ನೋಡಿ ನೀವೇ. ಪ್ರವೀಣ್ ಫುಲ್ ನಿದ್ದೆ ಗೈಸ್. ಅಷ್ಟೇ ನೋಡಿ ಗೈಸ್, ತಿಂದಿದ್ದು ಮಲಗಿದ್ದು ಫ್ಲಾಟ್ ಅಷ್ಟೇ. ಇನ್ನೊಂದು 1 hour ಆದ್ಮೇಲೆ ಅಣ್ಣ ಎಲ್ಲ ಬರ್ತಾರೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಅವಾಗ ನಾನು ಹೊಡ್ತೀನಿ ಗೈಸ್, ಟೈಮ್ ಆಗುತ್ತೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋಕ್ಕೆ ಇವಾಗ ಸ್ಯಾಮ್ ಸಮೀರ್ ಅವ್ರದ್ದು ಬ್ಲಾಗ್ ನೋಡ್ತಾ ಇದ್ದೀವಿ. ಗೈಸ್, ನಿಶಾ ಅವ್ರ ಮನೇಲಿ 2 ಕ್ಯಾಟ್ ಇದೆ. ಸೊ ಅದಕ್ಕೂ ಬೋರ್ ಆಗಬಾರ್ದು, ನಮಗೂ ಬೋರ್ ಆಗಬಾರ್ದಲ್ವ, ಅದಕ್ಕೆ ಅದನ್ನು ಆಟ ಆಡಿಸ್ತಾ ಇದ್ದೀನಿ ಇವಾಗ. ಟೈಮ್ ಆಲ್ರೆಡಿ 7 ಆಯಿತು. ಅಣ್ಣ ಸಚಿನ್ ಅಣ್ಣ ಮತ್ತು ಶಶಾಂಕ್ ಇನ್ನೂ ಬಂದಿಲ್ಲ, ಅವರು ಆನ್ ದಿ ವೇ ಅಲ್ಲಿದ್ದಾರೆ. ಆ್ಯಂಡ್ ಇವಾಗ ನಮ್ಮ ಬೃಂದಾಕ ಎಕ್ಸಿಟ್ ಆಗ್ತಾ ಇದ್ದಾರೆ ಗೈಸ್. ಅವ್ರಿಗೆ ಆಫೀಸಿಗೆ ಟೈಮ್ ಆಯಿತು ಅಂತ ಮೂವ್ ಆಗ್ತಾ ಇದ್ದಾರೆ. ನನಗೂ ಆಸೆ ಇರೋದಕ್ಕೆ, ಬಟ್ ನೈಟ್ ಡ್ಯೂಟಿ ಗೊತ್ತಿದೆ, ಏನು ಮಾಡಲಿ ಗೈಸ್, ಇರಲೇಬೇಕು. ಆ್ಯಕ್ಚುಲಿ ನಮಗೆಲ್ಲ ಇಲ್ಲೇ ಸ್ಟೇ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ. ಅಷ್ಟು ಇಷ್ಟ ಆಗಿಬಿಟ್ಟಿದೆ ನಿಶಾ ಅವ್ರ ಮನೆ, ಅಷ್ಟು ಕಂಫರ್ಟಬಲ್ ಆಗಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಹೋಗಲೇಬೇಕಲ್ವಾ ಅಂತ ಹೋಗ್ತಾ ಇರೋದು ಅಷ್ಟೇ. ಬಾಯ್ ಬೃಂದಾಕ. ಪ್ರವೀಣ್ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಗೈಸ್. ನೋಡಿ ಗೈಸ್, 6 ಗಂಟೆ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ 8:45 ಬಂದಿದ್ದಾನೆ. ಲತೀಫ್ ಇಬ್ರು ಗೈಸ್. ಇದು ನೋಡಿ ಹೆಂಗೆ ಮಲ್ಕೊಂಡಿದೆ, ಸಖತ್ ಹುಷಾರ್ ಗೈಸ್. ಅದು ಕಣ್ಣು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. 1 ಬ್ರೌನ್ ಹೈ ಆ್ಯಂಡ್ 1 more ಬ್ಲೂ ಹೈ. ಗೈಸ್, ಅವರೆಲ್ಲ ಬಂದಮೇಲೆ ಒಂದು 5-10 minutes ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ನಮ್ಮ ಮನೆಗೆ ಬಂದೆ. ಸೊ ಇವಾಗಷ್ಟೇ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನೀವು ನೋಡಿದ್ರಲ್ವ ನಿಶಾ ಅವ್ರ ಅಮ್ಮ ಅಂದರೆ ಆಂಟಿ ಎಷ್ಟು ಚೆನ್ನಾಗಿ ನಾನ್ ವೆಜ್ ಪ್ರಿಪೇರ್ ಮಾಡಿದರು. ಟೇಸ್ಟ್ ಕೂಡ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೋಸ್ಕರ ತುಂಬ ವೆರೈಟೀಸ್ ಮಾಡಿದರು. ಸೊ ಈ ಶಾರ್ಟ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.